ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ನಿಮಗೆಲ್ಲ ಕಾವೇರಿ ನದಿ ಬಗ್ಗೆ ಗೊತ್ತಿದೆ, ಆದರೆ ಕಾವೇರಿ ಇಂಜಿನ್ ಬಗ್ಗೆ ಗೊತ್ತಿದೆಯಾ? ಅದರಲ್ಲೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಕಾವೇರಿ ಇಂಜಿನ್ ದೊಡ್ಡ ಮಟ್ಟದ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಹೀಗಾಗಿ ಏನಿದು ಕಾವೇರಿ ಇಂಜಿನ್, ಇದರ ಇತಿಹಾಸ ಏನು, ಕಾವೇರಿ ಇಂಜಿನ್ ನಿರ್ಮಾಣಕ್ಕೆ ಭಾರತ ಕೈ ಹಾಕಿದ್ದು ಯಾಕೆ, ಈಗ ಯಾಕೆ ಸುದ್ದಿ ಆಗ್ತಾ ಇದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇಂಜಿನ್ ಬಗ್ಗೆ ನಾನು ಹೇಳುವ ಅಗತ್ಯವೇ ಇಲ್ಲ. ಯಾವುದಾದ್ರೂ ಒಂದು ವಾಹನದ ಹೃದಯ ಯಾವುದು ಅಂತಂದರೆ ಅದನ್ನು ನಾವು ಇಂಜಿನ್ ಅಂತ ಕರೆಯಲಾಗುತ್ತೆ. ಇಂಜಿನ್ ಸರಿಯಾಗಿದ್ದರೆ ವಾಹನ ಸರಿಯಾಗಿ ರನ್ ಆಗುತ್ತೆ. ಅದೇ ರೀತಿಯಾಗಿ ವಿಮಾನದಲ್ಲಿ ಸಾಕಷ್ಟು ತಂತ್ರಜ್ಞಾನಗಳಿರುತ್ತೆ, ಆದರೆ ವಿಮಾನ ಮೇಲಕ್ಕೆ ಏರಬೇಕು ಅಂತಂದರೆ ಅದಕ್ಕೆ ಇಂಜಿನ್ ಬಹಳ ಮುಖ್ಯ. ಈ ಕಾರಣಕ್ಕಾಗಿ ಭಾರತವೇ ಅಭಿವೃದ್ಧಿಪಡಿಸಿದ ಜೆಟ್ ಇಂಜಿನ್ ಯಾವುದು ಅಂತಂದರೆ ಅದೇ ಕಾವೇರಿ ಇಂಜಿನ್. ಈ ಕಾವೇರಿ ಇಂಜಿನನ್ನು ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ GTRE ಅಭಿವೃದ್ಧಿಪಡಿಸಿದೆ. ಈ GTRI ಭಾರತದ ಹೆಮ್ಮೆಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDOದ ಕೆಳಗಡೆ ಬರುವ ಲ್ಯಾಬ್ ಆಗಿದೆ. 1980ರ ದಶಕದಲ್ಲೇ ಸ್ವದೇಶಿ ಇಂಜಿನ್ ತಯಾರಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತು. 1989ರಲ್ಲಿ ಈ ಇಂಜಿನ್ ಯೋಜನೆಗೆ ಕಾವೇರಿ ಇಂಜಿನ್ ಅಂತ ಹೆಸರನ್ನು ಇಡಲಾಯಿತು. ಕಾವೇರಿ ಹೇಗೆ ಜನರ ಜೀವನಾಡಿ ಆಗಿದೆಯೋ ಅದೇ ರೀತಿಯಾಗಿ ಭಾರತದ ವಾಯು ವ್ಯವಸ್ಥೆಗೆ ಜೀವನಾಡಿ ಆಗುತ್ತೆ ಎಂಬ ಕಾರಣಕ್ಕಾಗಿ ಈ ಇಂಜಿನಿಗೆ ಕಾವೇರಿ ಇಂಜಿನ್ ಅಂತ ಹೆಸರನ್ನು ಇಡಲಾಯಿತು. 1995ರಲ್ಲಿ DRDO ಕಬಿನಿ ಅನ್ನುವ ಇಂಜಿನ್ ಪರೀಕ್ಷೆಯನ್ನು ನಡೆಸಿತ್ತು. 1996ರಲ್ಲಿ ಕಾವೇರಿಯ ಮೊದಲ ಪ್ರೊಟೋಟೈಪ್ ಇಂಜಿನನ್ನು ಪರೀಕ್ಷೆ ಮಾಡಲಾಯಿತು. ನಿಮಗೆ ಗೊತ್ತಿದೆ, 1974 ಮತ್ತು 1998ರಲ್ಲಿ ಭಾರತ ಅಣುಬಾಂಬ್ ಪರೀಕ್ಷೆ ನಡೆಸಿತ್ತು. ವಿದೇಶಗಳಿಗೆ ತಿಳಿಯದಂತೆ ಭಾರತ ಅಣುಬಾಂಬ್ ಪರೀಕ್ಷೆ ನಡೆಸಿದ್ದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಕಣ್ಣನ್ನು ಕೆಂಪಗೆ ಮಾಡಿತು. ಇದರಿಂದಾಗಿ ಭಾರತದ ಮೇಲೆ ನಿರ್ಬಂಧನ ವಿಧಿಸಲಾಯಿತು. ಇದರ ನೇರ ಪರಿಣಾಮ ಕಾವೇರಿ ಇಂಜಿನ್ ಮೇಲೆ ಆಯಿತು. ವಿದೇಶಗಳಿಂದ ಸರಿಯಾಗಿ ಸಹಕಾರ ಸಿಗದ ಕಾರಣ ಕಾವೇರಿ ಇಂಜಿನ್ ಯೋಜನೆ ಡೆಡ್ಲೈನ್ ಒಳಗಡೆ ಪೂರ್ಣಗೊಳ್ಳಲೇ ಇಲ್ಲ. ವಿಮಾನದ ಇಂಜಿನ್ ತಯಾರಿಕೆಯಲ್ಲಿ ಹಲವಾರು ಸವಾಲುಗಳಿದೆ. ಮುಖ್ಯವಾಗಿ ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ಯುದ್ಧ ವಿಮಾನಗಳು ಚಲಿಸ್ತವೆ. ಇಂಧನ ದಹಿಸುವ ಮೂಲಕ ವಿಪರೀತ ಮಟ್ಟದ ಶಾಖವನ್ನು ಹೊರಹಾಕುತ್ತವೆ. ಎಷ್ಟು ಶಾಖ ಇರುತ್ತೆ ಅಂದರೆ 1500 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ತಾಪಮಾನ ಇರುತ್ತೆ. ಜೆಟ್ ಇಂಜಿನ್ಗಳಿಗೆ ನಿಕ್ಕಲ್ ಆಧಾರಿತ ಸೂಪರ್ ಅಲಾಯ್ಗಳಂಥ ತೀವ್ರ ಶಾಖ ಮತ್ತು ಒತ್ತಡವನ್ನು ತಡೆದುಕೊಳ್ಳುವಂಥ ವಸ್ತುಗಳು ಬೇಕಾಗುತ್ತೆ. ಈ ಶಾಖವನ್ನು ತಡೆಯುವ ಸುಧಾರಿತ ಇಂಜಿನಿಯರಿಂಗ್ ತಂತ್ರಜ್ಞಾನ ಕೆಲವೇ ದೇಶಗಳಿಗೆ ಮಾತ್ರ ಸಿದ್ಧಿಸಿದೆ. ಸದ್ಯ ಈಗ ಅಮೆರಿಕ, UK, ಫ್ರಾನ್ಸ್, ರಷ್ಯಾ ಮತ್ತು ಚೀನಾದ ಬಳಿ ಮಾತ್ರ ಈ ಜೆಟ್ ಇಂಜಿನ್ ತಂತ್ರಜ್ಞಾನ ಹೊಂದಿವೆ. ಇದನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಹಲವು ದಶಕಗಳು ಮತ್ತು ಕೋಟ್ಯಾಂತರ ಡಾಲರ್ ಹಣ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನ ಸಹ ತಿಳಿದಿರಬೇಕಾಗುತ್ತೆ. ಯಾವ ದೇಶಗಳಿಗೆ ಯಾವೆಲ್ಲ ಕಂಪನಿಗಳ ಇಂಜಿನ್ ನೀಡ್ತಾ ಇದೆ ಅಂತ ನೋಡೋದಾದರೆ ಜನರಲ್ ಎಲೆಕ್ಟ್ರಿಕ್ ಮತ್ತು ಪ್ರಾಟ್ ಆ್ಯಂಡ್ ವಿಟ್ನಿ ಅಮೆರಿಕದ ಯುದ್ಧ ವಿಮಾನಗಳಿಗೆ ಇಂಜಿನ್ ನೀಡುತ್ತೆ. ಇನ್ನು ಫ್ರಾನ್ಸಿನ ರಫೇಲಿಗೆ ಸಾಫ್ರಾನ್ ಕಂಪನಿ ಕೊಡುತ್ತೆ. ರಷ್ಯಾದ AL-31 Su-30 ಜೆಟ್ ಇಂಜಿನ್ಗಳಿಗೆ ಇಂಜಿನ್ ಕೊಡುತ್ತೆ. ಇನ್ನು UKಯ ರೋಲ್ಸ್ ರೈ ಯೂರೋ ಫೈಟರ್ಗಾಗಿ ಇಂಜಿನನ್ನು ನಿರ್ಮಾಣ ಮಾಡುತ್ತೆ. ಈಗ ನಾನು ಮತ್ತೆ ಕಾವೇರಿ ಇಂಜಿನ್ ವಿಷಯದ ಬಗ್ಗೆ ಬರ್ತೀನಿ. 2004ರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆ ಪೂರ್ಣಗೊಳಿಸಲು 1300 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿತ್ತು. ಅಷ್ಟೇ ಅಲ್ಲದೆ 2012ರ ಒಳಗಡೆ ಕಾವೇರಿ ಇಂಜಿನನ್ನು ಕಂಪ್ಲೀಟ್ ಮಾಡಿಕೊಡಿ ಅಂತ ಡೆಡ್ಲೈನನ್ನು ಸಹ ವಿಧಿಸಿತ್ತು. ಆದರೆ 2007ರಲ್ಲಿ ಈ ಇಂಜಿನ್ ಪ್ರಯೋಗ ನಡೆಸಿದಾಗ ಅಗತ್ಯವಿದ್ದ 90ರಿಂದ 95 ಕಿಲೋ ನ್ಯೂಟನ್ ಶಕ್ತಿಯನ್ನು ಕಾವೇರಿ ಇಂಜಿನ್ ಸೃಷ್ಟಿಸಲಿಲ್ಲ. ಕೇವಲ 70ರಿಂದ 75 ಕಿಲೋ ನ್ಯೂಟನ್ ಶಕ್ತಿಯನ್ನು ಮಾತ್ರ ಸೃಷ್ಟಿಸಿತು. ಸರಿಯಾದ ಸಮಯಕ್ಕೆ ಕಾವೇರಿ ಇಂಜಿನ್ ತಯಾರಾಗದ ಕಾರಣ ಭಾರತದ ತೇಜಸ್ ವಿಮಾನಕ್ಕೂ ಹಿನ್ನಡೆ ಆಯಿತು. ಯಾವುದೇ ಪ್ರಗತಿಯನ್ನು ಸಾಧಿಸದ ಕಾರಣ 2014ರಲ್ಲಿ ಈ ಯೋಜನೆಯನ್ನು ನಿಲ್ಲಿಸುವ ಹಂತಕ್ಕೆ ಸಹ ಬರಲಾಯಿತು. 2016ರಲ್ಲಿ ಮೋದಿ ಸರ್ಕಾರ ಮತ್ತೆ ಕಾವೇರಿ ಇಂಜಿನಿಗೆ ಮರುಜೀವ ನೀಡಿತು. ಮೂಲ ಇಂಜಿನ್ ಬದಲಿಗೆ ಘಾತಕ್ ಸ್ಟೆಲ್ತ್ ಡ್ರೋನ್ಗಳಂಥ ಮಾನವರಹಿತ ವೈಮಾನಿಕ ಯುದ್ಧ ವಾಹನಗಳಿಗೆ ಡ್ರೈ ಇಂಜಿನ್ ಅಭಿವೃದ್ಧಿಪಡಿಸಲು ಫೋಕಸನ್ನು ಚೇಂಜ್ ಮಾಡಲಾಯಿತು.
ಕಾವೇರಿ ಇಂಜಿನ್ ರಷ್ಯಾದಲ್ಲಿ ಹಾರಾಟ ಪರೀಕ್ಷೆಗಳಿಗೆ ಒಳಗಾಗ್ತಾ ಇದ್ದು ಸರಿಸುಮಾರು 25 ಗಂಟೆಗಳ ಪರೀಕ್ಷೆ ಈಗ ಉಳಿದಿದೆ. UAV ಮತ್ತು ಟ್ರೈನರ್ ಏರ್ಕ್ರಾಫ್ಟ್ಗಳಿಗೆ ಬಳಸುವಂಥ ಇಂಜಿನನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಎಲ್ಲ ಪರೀಕ್ಷೆಯಲ್ಲಿ ಯಶಸ್ವಿಯಾದರೆ 2027ರ ವೇಳೆಗೆ ಇಂಡಿಯನ್ ಏರ್ಫೋರ್ಸನ್ನು ಕಾವೇರಿ ಇಂಜಿನ್ ಸೇರುವಂಥ ಸಾಧ್ಯತೆ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಡೆಯುವ ಮೊದಲು ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದ್ದ ದೇಶ ಯಾವುದು ಅಂತಂದರೆ ಅದು ಭಾರತ. ಈ ಕಾರಣಕ್ಕಾಗಿ ವಿದೇಶಗಳು ಅಷ್ಟು ಸುಲಭವಾಗಿ ಫೈಟರ್ ಜೆಟ್ ಇಂಜಿನನ್ನು ಭಾರತಕ್ಕೆ ನೀಡಲು ಮುಂದೆ ಬರ್ತಾ ಇಲ್ಲ. ಹಾಗೆ ನೋಡಿದರೆ HAL ನಿರ್ಮಿತ ತೇಜಸ್ ಯುದ್ಧ ವಿಮಾನಕ್ಕೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಇಂಜಿನನ್ನು ನೀಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಈ ಕಂಪನಿಯ ಜೊತೆ ಒಪ್ಪಂದ ಸಹ ನಡೆದಿತ್ತು. ಆದರೆ ಇಲ್ಲಿಯವರೆಗೆ ಇಂಜಿನ್ ಬಂದಿಲ್ಲ. ಇದರಲ್ಲಿ ಒಂದು ರಾಜಕೀಯ ಸಹ ಅಡಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಭಾರತ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಖರೀದಿಸಲು ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಮೆರಿಕದ F-35 ಮತ್ತು ರಷ್ಯಾದ Su-57 ಖರೀದಿಸಲು ಆಸಕ್ತಿಯನ್ನು ತೋರಿಸ್ತಾ ಇದೆ. 2018ರಲ್ಲಿ ಭಾರತ ಫ್ರಾನ್ಸ್ ಜೊತೆ 36 ರಫೇಲ್ ಯುದ್ಧ ವಿಮಾನ ಖರೀದಿ ಸಂಬಂಧ ಬರೋಬ್ಬರಿ 58,000 ಕೋಟಿ ರೂಪಾಯಿ ಮೊತ್ತದ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈಗ 2025ರಲ್ಲಿ ಭಾರತೀಯ ನೌಕಾಸೇನೆಗಾಗಿ 26 ರಫೇಲ್ ಖರೀದಿ ಸಂಬಂಧ ಬರೋಬ್ಬರಿ 63,000 ಕೋಟಿ ರೂಪಾಯಿ ಮೌಲ್ಯದ ಡೀಲನ್ನು ಮಾಡಿಕೊಂಡಿದೆ. ಭಾರತಕ್ಕೆ ಈಗ ಯುದ್ಧ ವಿಮಾನದ ಅನಿವಾರ್ಯತೆ ಇದೆ. ಹೀಗಾಗಿ ಭಾರತವೇ ಅಭಿವೃದ್ಧಿಪಡಿಸಬೇಕು, ಇಲ್ಲದೇ ಇದ್ದರೆ ವಿದೇಶದಿಂದ ಯುದ್ಧ ವಿಮಾನವನ್ನು ಖರೀದಿ ಮಾಡಬೇಕಾಗುತ್ತೆ. ಇಂಜಿನ್ ನೀಡಿದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯಲ್ಲ. ಈ ಕಾರಣಕ್ಕೆ ವಿದೇಶಗಳು ಭಾರತಕ್ಕೆ ಜೆಟ್ ಇಂಜಿನನ್ನು ಅಷ್ಟು ಸುಲಭವಾಗಿ ನೀಡಲ್ಲ ಎಂಬ ವಿಶ್ಲೇಷಣೆ ಸಹ ಈಗ ಕೇಳಿ ಬರ್ತಾ ಇದೆ. ಅಣುಬಾಂಬು ಪರೀಕ್ಷೆ ಮಾಡಿದ ನಂತರ ಒಂದು ರಾಕೆಟ್ ಮೇಲಕ್ಕೆ ಚಿಮ್ಮಲು ಬೇಕಾಗಿದ್ದಂಥ ಕ್ರಯೋಜೆನಿಕ್ ಇಂಜಿನನ್ನು ಇಸ್ರೋಗೆ ನೀಡಲು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಮುಂದೆ ಬಂದಿರಲಿಲ್ಲ. ಆದರೆ ರಷ್ಯಾದ ಸಹಕಾರದಿಂದ ಇಸ್ರೋ ಕ್ರಯೋಜೆನಿಕ್ ಇಂಜಿನನ್ನು ಅಭಿವೃದ್ಧಿಪಡಿಸಿದ್ದು ಈಗ ಬಾಹ್ಯಾಕಾಶದಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಈಗ ರಕ್ಷಣಾ ಕ್ಷೇತ್ರ ಖಾಸಗಿಯವರಿಗೆ ಸಹ ತೆರೀತಾ ಇದೆ. ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನದ ಇಂಜಿನ್ ನಿರ್ಮಾಣಕ್ಕೆ ಲರ್ಸನ್ ಅಂಡ್ ಟಾಬ್ರೋ ಕಂಪನಿ ಮುಂದೆ ಬಂದಿದೆ. ಹಲವಾರು ಖಾಸಗಿ ಕಂಪನಿಗಳು ರಕ್ಷಣಾ ಉದ್ಯಮಗಳಲ್ಲಿ ಈಗ ತೊಡಗಿಸಿಕೊಂಡಿವೆ. ಮುಂದಿನ ದಿನಗಳಲ್ಲಿ ಭಾರತದ ಪ್ರಯೋಗಗಳು ಯಶಸ್ವಿಯಾದರೆ ಖಂಡಿತವಾಗಿಯೂ ಸ್ವದೇಶಿ ಇಂಜಿನ್ನೊಂದಿಗೆ ಭಾರತದ ಯುದ್ಧ ವಿಮಾನಗಳು ಆಕಾಶಕ್ಕೆ ಹಾರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ನಿಟ್ಟಿನಲ್ಲಿ ಭಾರತದ ಪ್ರಯೋಗಗಳೆಲ್ಲವೂ ಯಶಸ್ವಿಯಾಗಲಿ ಎಂದು ನಾವು ಹಾರೈಸೋಣ.